ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋನ ಮಾಡೋಣ. ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ಎಲ್ಲನೂ ಅಪ್ಲೋಡ್ ಆಗಿದೆ, ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಏನಿದೆ ನೆಕ್ಸ್ಟು, ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಇಸ್ ಅವೈಲಬಲ್. EPS ₹50, ಕಾಸ್ಟ್ ಆಫ್ ಕ್ಯಾಪಿಟಲ್ 12%, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಏನಾಗಿದೆ ಅಂದರೆ ಆರ್ ವ್ಯಾಲ್ಯೂ 15% ಒಂದ್ಸತಿ, 12% ಒಂದ್ಸತಿ, 10% ಒಂದ್ಸತಿ ಮಾಡ್ಕೋಬೇಕು. ಡಿವಿಡೆಂಡ್ ಪೇಔಟ್ 0% ಒಂದ್ಸತಿ, 40% ಒಂದ್ಸತಿ, 80% ಒಂದ್ಸತಿ, 100% ಒಂದ್ಸತಿ ಮಾಡ್ಕೋಬೇಕು. ಕಾಣಿಸ್ತಾ ಇದೆ, ಒಂದು ನಿಮಿಷ ಕಾಣಿಸ್ತಿದಲ್ಲ. ಇವಾಗ ಈಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಗೆ ಮಾಡಿದ್ವೋ ಹಾಗೆ ಮಾಡ್ಕೋಬೇಕು. ಫಸ್ಟು ಎಷ್ಟಿದೆ 50, ಫಸ್ಟು ಆರ್ ವ್ಯಾಲ್ಯೂನೇ ತೊಗೊಳ್ಳೋಣ. ಆರ್ ಎಷ್ಟಿದೆ 15% ಇದೆ, 15%, ನೆಕ್ಸ್ಟು 12%, ಆಮೇಲೆ 10% ಇದೆ. ಸೊ 15%ನ ನಾವು 0.15 ಅಂತ ತೊಗೊಳ್ಳೋಣ, 12%ನ 0.12 ಅಂತ ತೊಗೊಳ್ಳೋಣ, 10%ನ 0.10 ಅಂತ ತೊಗೊಳ್ಳೋಣ ಅಲ್ಲ, ಅಂದರೆ ಮಾಡುತ್ತೆ 15/100 ಮಾಡಿದ್ರೆ 0.15 ಬರುತ್ತೆ. ಈಗ ಆರ್ ಆಯ್ತಲ್ಲ. ಈಗ EPS ಅಲ್ಲಿ ಅಂತ ತೊಗೋತೀವಿ. ಎಷ್ಟಿದೆ 50 ರೂಪೀಸ್, 50 ರೂಪೀಸ್, 50 ರೂಪೀಸ್ ಆಯಿತಾ. ನೆಕ್ಸ್ಟು ಕಾಸ್ಟ್ ಆಫ್ ಕ್ಯಾಪಿಟಲ್ K = ಎಷ್ಟಿದೆ 12%. 12% ಅಂದರೆ ಎಷ್ಟು ಬರುತ್ತೆ 0.12, 0.12, 0.12 ಆಯಿತಾ. ಆಮೇಲೆ ಡಿವಿಡೆಂಡ್ ಪೇ ಔಟ್ ಬಂದ್ಬಿಟ್ಟು ನಾವು ಆವಾಗಲೇ ಮಾಡಿದ್ವಲ್ಲ ಡಿವಿಡೆಂಟ್. ಸೊ 0% ಒಂದ್ಸತಿ, 40% ಒಂದ್ಸತಿ, 80% ಒಂದ್ಸತಿ, 100% ಒಂದ್ಸತಿ ಮಾಡೋಣ. ಇವಾಗ ಫಸ್ಟು ಬಾಕ್ಸ್ ಹಾಕೊಬಿಡ್ತೀನಿ. ಇವಾಗ ಫಸ್ಟು ಏನಂತ ತೊಗೊಳ್ಳೋಣ, ವೆನ್ ಡಿವಿಡೆಂಡ್ ಈಸ್ 0%. 0% ಮಾಡಿದಾಗ ಎಷ್ಟಿದೆ 50 × 0% ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ 50 × 0% ಮಾಡಿದ್ರೆ ಎಷ್ಟು ಬಂತು, 0ನೇ ಬಂತು. ಸೊ ಡಿವಿಡೆಂಟ್ ಈಸ್ ಈಕ್ವಲ್ ಟು 0. ಡಿವಿಡೆಂಟ್ ಈಸ್ ಈಕ್ವಲ್ ಟು 0 ಆಯಿತಾ. ಇವಾಗ ನಾವು ಆರ್ ವ್ಯಾಲ್ಯೂ 1, 2, 3 ಇದೆ ಅಲ್ವಾ. ಸೊ 3 ಕಡೆನೂ ತೊಗೊಳ್ಳೋಣ. ಎಂಥದ 1 ತಡೆಯಿಲ್ಲ, ಕಾಲಮ್ ಹಾಕೊಬಿಡ್ತೀನಿ. ಇವಾಗ ಫಸ್ಟು ಆರ್ ವ್ಯಾಲ್ಯೂ ಎಷ್ಟಿದೆ ನಮ್ಮ ಹತ್ರ 0.15. 0.15 ಇದೆ. ಇಲ್ಲಿ R = 0.12 ಇದೆ. ಇಲ್ಲಿ R = 0.10 ಇದೆ. ಡಿವಿಡೆಂಟು D = 0, D = 0, D = 0. ಫಾರ್ಮುಲಾ ಏನಿತ್ತು ನಮಗೆ, ಫಾರ್ಮುಲಾ P = ಇಲ್ಲೇ ತೊಗೋತೀನಿ ನೋಡಿ. P = ಕಾಣಿಸುತ್ತಾ, ಸ್ವಲ್ಪ ಚಿಕ್ಕದಾಗುತ್ತೆ ಅನಿಸುತ್ತೆ. P = D ಪ್ಲಸ್ E - D × R /K ಕಾಣಿಸ್ತಾ, ಚಿಕ್ಕದಾಗಿ ಹಾಕಿದ್ದೀನಿ ನೋಡಿ ಆಯಿತಾ. ಇದು ಫಾರ್ಮುಲಾ ಪ್ರಕಾರ ತೊಗೋಬೇಕಂದ್ರೆ ಇವಾಗ D ಎಷ್ಟಿದೆ 0 ಇದೆ, 0 ಪ್ಲಸ್ ಎಷ್ಟಿದೆ ನಮ್ಮ ಹತ್ರ 50, ಮತ್ತು D 0 ಇದೆ, ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ. ಆರ್ ವ್ಯಾಲ್ಯೂ ಎಷ್ಟಿದೆ 0.151 ಇದೆ, 15 ಇದೆ, /K ವ್ಯಾಲ್ಯೂ ಎಷ್ಟಿದೆ 0.12 ಇದೆ, /0.12. ಇವಾಗ ಇದೆಲ್ಲರಿಗೂ ತೊಗೊಳ್ಳೋಣ. ನಮಗೆ ಆರ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ, ಡಿ ವ್ಯಾಲ್ಯೂ ಸೇಮು 0, 0, 0 ಥರನೇ ಇರುತ್ತೆ. ಇವಾಗ ಆರ್ ಸೇಮ್ ಬರುತ್ತೆ, 0 ಪ್ಲಸ್ 50 - 0. ಆರ್ ವ್ಯಾಲ್ಯೂ ಎಷ್ಟಿದೆ 0.12 /0.12 ಇರೋದು 12%, 12% ಇದೆ, ಓಕೆ, /0.12. ಇಲ್ಲಿ 0 ಪ್ಲಸ್ 50 - 0. ಆರ್ ವ್ಯಾಲ್ಯೂ ಎಷ್ಟಿದೆ 0.10 ಇದೆ, 0.10 /0.12 /0.12. ಅರ್ಥ ಆಗ್ತಿದೆ ಅಲ್ವಾ. ಅಂದರೆ ಫಸ್ಟ್ ಪ್ರಾಬ್ಲಮ್ ನೀವು ನೋಡ್ಕೊಳ್ಳಿ, ಅಲ್ಲಿ ಹೇಗೆ ಮಾಡಿದ್ದೀವೋ ಅದೇ ಥರ ಮಾಡೋದು. ಇಲ್ಲಿ ಆರ್ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ, ಇನ್ನು ಮಿಕ್ಕಿದ್ದು ಕೆ ಮತ್ತು ಎಲ್ಲನೂ ಸೇಮ್ ಇರುತ್ತೆ ಆಯಿತಾ. ಸೊ ಅದಕ್ಕೇ ಡಿ ವ್ಯಾಲ್ಯೂ ಫಸ್ಟ್ ಒನ್ನಲ್ಲಿ 0 ಇದೆ, ಅದಕ್ಕೆ ಎಲ್ಲ ಕಡೆ 0 ತೊಗೊಂಡಿದ್ದೀವಿ. ಅದೇ ನಮಗಿಲ್ಲಿ ಆರ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗ್ತಾ ಇರೋದು. ಇಲ್ಲಿ 0.15, 0.12, 0.10. ಇವಾಗ 0 ಪ್ಲಸ್ ಅಂತ ತೊಗೊಳ್ಳೋಣ. 50 - 0 = 50 × 0.15 /0.12 ಮಾಡಿದ್ರೆ ಎಷ್ಟು ಬಂತು 62.5 /0.12. ಈಗ 62.5 + 0 ಮಾಡಿದ್ರೆ 62.5 ಬರುತ್ತೆ.
ಡಿವೈಡೆಡ್ ಬೈ 0.12. ಈಗ 62.5 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ? 521 ಬರುತ್ತೆ. P is equal to 521. ಅರ್ಥ ಆಗ್ತಿದೆ ಅಲ್ವಾ? ಬೇಗ ಮಾಡ್ತಾ ಇದ್ದೀನಿ ಯಾಕಂದರೆ ಪ್ರಾಬ್ಲಮ್ಮು ನಿಮಗೆ ಸಾಲ್ವ್ ಪ್ರಾಕ್ಟೀಸ್ ಮಾಡೋ ಥರನೂ ಇರಬೇಕು, ಮತ್ತು ಸೇಮೇ ಇದೆ, ನಿಮ್ಗೊಂದು ಸ್ವಲ್ಪ ಅರ್ಥ ಆಗುತ್ತೆ. ಇವಾಗ 0 ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. ಈಗ 50 ಮೈನಸ್ 0 ಇಂಟು 0.12 ಡಿವೈಡೆಡ್ ಬೈ 0.112 ಮಾಡಿದ್ರೆ ಎಷ್ಟು ಬರುತ್ತೆ? ಇಲ್ಲಿ 50 ಬರುತ್ತೆ. 50 ಡಿವೈಡೆಡ್ ಬೈ 0.12 ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 0.12. 0.12 ಮಾಡಿದ್ರೆ ಎಷ್ಟು ಬರುತ್ತೆ? 416 ಬರುತ್ತೆ. 417 ರೌಂಡ್ ಫಿಗರ್ ಮಾಡ್ಕೊಬಿಡಿ ಆಯಿತಾ? 417 ಬಂತು. ನೆಕ್ಸ್ಟು ಇಲ್ಲಿ 0 ಪ್ಲಸ್ 50 ಮೈನಸ್ 0 50 ಇಂಟು 0.10 ಡಿವೈಡೆಡ್ ಬೈ 0.112 ಮಾಡಿದ್ರೆ 42 ಡಿವೈಡೆಡ್ ಬೈ 0.12. ಈಗ 42 ಡಿವೈಡೆಡ್ ಬೈ 0.12 ಮಾಡಿದ್ರೆ 42 ಡಿವೈಡೆಡ್ ಬೈ 0.12 ಮಾಡಿದ್ರೆ ಇಲ್ಲಿ P ಈಸ್ ಈಕ್ವಲ್ ಟು 350 ಬಂತು. ಅರ್ಥ ಆಯ್ತಾ? P ಈಸ್ ಈಕ್ವಲ್ ಟು 350 ಬಂತು. ಇವಾಗ ವೆನ್ ಡಿವಿಡೆಂಟ್ ಈಸ್ 0%. ನೆಕ್ಸ್ಟ್ ಏನಂತ ಕೊಟ್ಟಿದ್ದಾನೆ? ವೆನ್ ಡಿವಿಡೆಂಟ್ ಈಸ್ ಎಷ್ಟು ಪರ್ಸೆಂಟ್ ಇದೆ? 40%. ವೆನ್ ಡಿವಿಡೆಂಟ್ ಈಸ್ 40%. ನಮಗೆ ಈ ವ್ಯಾಲ್ಯೂ ಎಷ್ಟಿದೆ? 50 ಇದೆ ಅಲ್ವಾ? 50 ಇಂಟು 40% ಮಾಡಿದ್ರೆ 50 ಇಂಟು 40% ಮಾಡಿದ್ರೆ 20. ಡಿವಿಡೆಂಟ್ ಈಸ್ ಈಕ್ವಲ್ ಟು 20. ಇವಾಗ ಲೈನ್ ಹಾಕೊಳ್ಳೋಣ. ಇವಾಗ ಎಷ್ಟು ಬಂತು ನಮಗೆ? ಡಿವಿಡೆಂಟು 20 ಬಂತು. ಇವಾಗ ಆರ್ ವ್ಯಾಲ್ಯೂ ಎಷ್ಟಿದೆ? ಫಸ್ಟ್ ಒನ್ಗೆ 0.15 ಇದೆ, ಸೆಕೆಂಡ್ ಒನ್ಗೆ 0.12 ಇದೆ, ಥರ್ಡ್ ಒನ್ಗೆ 0.10 ಇದೆ. ಡಿ ವ್ಯಾಲ್ಯೂ ಎಷ್ಟಿದೆ? ಡಿ ಈಸ್ ಈಕ್ವಲ್ ಟು 20, ಡಿ ಈಸ್ ಈಕ್ವಲ್ ಟು 20, ಡಿ ಈಸ್ ಈಕ್ವಲ್ ಟು 20. ಇವಾಗ ಏನೋ ಫಾರ್ಮುಲಾ ಏನಿದೆ? ಡಿ ಎಷ್ಟಿದೆ? 20 ಪ್ಲಸ್ ಈ ವ್ಯಾಲ್ಯೂ ಎಷ್ಟಿದೆ? 50 ಮೈನಸ್ 20 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ? 0.15 ಡಿವೈಡೆಡ್ ಬೈ ಕೆ ವ್ಯಾಲ್ಯೂ ಎಷ್ಟಿದೆ? 0.12 ಡಿವೈಡೆಡ್ ಬೈ 0.12. ಇಲ್ಲಿ ನೋಡಿ ಎಲ್ಲ ಸೇಮ್ ಇದೆ, ಆರ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. 20 ಪ್ಲಸ್ 50 ಮೈನಸ್ 20 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ ಇವಾಗ? 0.12 ಡಿವೈಡೆಡ್ ಬೈ 0.12 ಡಿವೈಡೆಡ್ ಬೈ 0.12. ಇಲ್ಲೆಷ್ಟಿದೆ ಆರ್ ವ್ಯಾಲ್ಯೂ? 0.10 ಇದೆ. 20 ಪ್ಲಸ್ 50 ಮೈನಸ್ 20 ಇಂಟು 0.10 ಡಿವೈಡೆಡ್ ಬೈ 0.12 ಡಿವೈಡೆಡ್ ಬೈ 0.12. ಇವಾಗ 20 ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. 20 ಪ್ಲಸ್ 50 ಮೈನಸ್ 20 ಇಂಟು 0.15 ಡಿವೈಡೆಡ್ ಬೈ 0.12 ಮಾಡಿದ್ರೆ 38 ಡಿವೈಡೆಡ್ ಬೈ 0.12 ಬರುತ್ತೆ. ಈಗ 38 ಪ್ಲಸ್ 20 ಮಾಡಿದ್ರೆ 58 ಬರುತ್ತೆ. 58 ಡಿವೈಡೆಡ್ ಬೈ 0.12 483 ಬರುತ್ತೆ. P ಈಸ್ ಈಕ್ವಲ್ ಟು 483. ಆಯಿತಾ? ನೆಕ್ಸ್ಟು ಇಲ್ಲಿ 20 ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. 20 ಪ್ಲಸ್ 50 ಮೈನಸ್ 20 30 ಇಂಟು 0.12 ಡಿವೈಡೆಡ್ ಬೈ 0.12 ಡಿವೈಡೆಡ್ ಬೈ 0.112 250. ಅಲ್ಲ ಒಂದು ನಿಮಿಷ. 50 ಮೈನಸ್ 20 ಇಂಟು 0.112 ಡಿವೈಡೆಡ್ ಬೈ 0.112 ಮಾಡಿದ್ರೆ 30 ಬರುತ್ತೆ. ಡಿವೈಡೆಡ್ ಬೈ 0.12 ತೊಗೊಳ್ಳೋಣ. ಈಗ 50 ಡಿವೈಡೆಡ್ ಬೈ 0.12 ತೊಗೊಳ್ಳೋಣ. ಈಗ P ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 0.112 ಮಾಡಿದ್ರೆ 417. ಇದು ಒಂದು ಸತಿ ಮಾಡೋಣ. 50 ಮೈನಸ್ 20 ಇಂಟು 0.15 ಡಿವೈಡೆಡ್ ಬೈ 0.112 ಮಾಡಿದ್ರೆ 37.5. ಸಾರಿ, ಎಕ್ಸ್ಕ್ಯೂಸ್ ಮೀ. ಇವಾಗ 20 ಹಾಗೆ ತೊಗೊಳ್ಳೋಣ. 50 ಮೈನಸ್ 20
ಇಂಟು 0.110 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು 25 ಬರುತ್ತೆ. ಡಿವೈಡೆಡ್ ಬೈ 0.112 ಹಾಗೆ ತೊಗೊಳ್ಳೋಣ. ಇದು 45 ಡಿವೈಡೆಡ್ ಬೈ 0.12 45 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ 3 P = 375 ಆಯಿತಾ. ಇದು ಡಿವಿಡೆಂಡು 40% ಇದ್ದಾಗ. ಇವಾಗ when dividend is 80% ಅಂದರೆ 50 ಇಂಟು 80%. 50 ಯಾವುದು ಈ 50 ಇಂಟು 80% ಮಾಡಿದ್ರೆ 40 ಬರುತ್ತೆ. ಇಫ್ ಡಿ ಈಸ್ ಈಕ್ವಲ್ ಟು 40 ಆಯಿತಾ. ಇವಾಗ ಕಾಲಮ್ ಹಾಕೊಳ್ಳೋಣ. ಇವಾಗ ನೆಕ್ಸ್ಟು ಇವಾಗ ಇಲ್ಲಿ ಆರ್ ಎಷ್ಟು ಬರುತ್ತೆ 0.15, ಆರ್ ಈಸ್ ಈಕ್ವಲ್ ಟು 0.12, ಆರ್ ಈಸ್ ಈಕ್ವಲ್ ಟು 0.10, ಡಿ ಈಸ್ ಈಕ್ವಲ್ ಟು 40, ಡಿ ಈಸ್ ಈಕ್ವಲ್ ಟು 40, ಡಿ ಈಸ್ ಈಕ್ವಲ್ ಟು 40 ಆಯಿತಾ. ಇವಾಗ 40 ಪ್ಲಸ್ 50 ಮೈನಸ್ 40 ಇಂಟು ಇದೆಷ್ಟಿದೆ ಆರ್ ವ್ಯಾಲ್ಯೂ 0.15 ಡಿವೈಡೆಡ್ ಬೈ 0.112 ಕೆ ಹ್ಯಾಸ್ ಇಟ್ ಈಸ್ ಬರುತ್ತೆ ಎಲ್ಲದಕ್ಕೂ, ಮತ್ತು ಡಿವೈಡೆಡ್ ಬೈ 0.112. ಇಲ್ಲೂ ಅಷ್ಟೇ 40 ಪ್ಲಸ್ 50 ಮೈನಸ್ 40 ಆರ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 0.12 ಇದೆ. 0.12 ಡಿವೈಡೆಡ್ ಬೈ 0.12 ಮತ್ತೆ ಡಿವೈಡೆಡ್ ಬೈ 0.12. ಇಲ್ಲಿ 40 ಪ್ಲಸ್ 50 ಮೈನಸ್ 40 ಆರ್ ವ್ಯಾಲ್ಯೂ ಎಷ್ಟಿದೆ 0.10 ಇದೆ. 0.10 ಡಿವೈಡೆಡ್ ಬೈ 0.112 ಡಿವೈಡೆಡ್ ಬೈ 0.112 ಆಯಿತಾ. ಇವಾಗ 40 ಹೀಗೆ ತೊಗೊಬಿಡೋಣ. 40 ಪ್ಲಸ್ ಇಲ್ಲಿ ಹಾಕೊಬಿಡೋಣ. 40 ಪ್ಲಸ್ ಮತ್ತು ಡಿವೈಡೆಡ್ ಬೈ 0.12 ಸೇಮ್ ಇರುತ್ತೆ. 0.12 ಸೇಮ್ ಇರುತ್ತೆ ಆಯಿತಾ. ಇವಾಗ 50 ಮೈನಸ್ 40 ಇಂಟು 0.15 ಡಿವೈಡೆಡ್ ಬೈ 0.12 ಮಾಡಿದ್ರೆ 12.5 ಬರುತ್ತೆ. ಇವಾಗ 12.5 ಪ್ಲಸ್ 40 ಮಾಡಿದ್ರೆ ನಮಗೆ 52.5 ಬರುತ್ತೆ. 52.5 ಡಿವೈಡೆಡ್ ಬೈ 0.12 ಮಾಡಿದ್ರೆ 0.12 ಮಾಡಿದ್ರೆ ನಮಗೆ 437 ಬರುತ್ತೆ. ಪಿ ಈಸ್ ಈಕ್ವಲ್ ಟು 438 ರೌಂಡ್ ಫಿಗರ್ ಮಾಡ್ಕೊಳ್ಳೋಣ ಆಯಿತಾ. ನೆಕ್ಸ್ಟು ಸೆಕೆಂಡಿಗೆ ಬರೋಣ. 50 ಮೈನಸ್ 40 ಇಂಟು 0.112 ಡಿವೈಡೆಡ್ ಬೈ 0.12 ಮಾಡಿದ್ರೆ 10 ಬರುತ್ತೆ. ಇವಾಗ 40 ಪ್ಲಸ್ 10 50 ಡಿವೈಡೆಡ್ ಬೈ 0.12 50 ಡಿವೈಡೆಡ್ ಬೈ 0.12 ಮಾಡಿದ್ರೆ ನಮಗೆ 416 ಬಂತು. 417 ನೋಡಿ, ನಮಗೆ ಮಿಡಲು ಸೇಮ್ ಬರುತ್ತೆ ಯಾವಾಗಲೂ ಆಯಿತಾ. ನೆಕ್ಸ್ಟು ಇದು 50 ಮೈನಸ್ 40 ಇಂಟು 0.10 ಡಿವೈಡೆಡ್ ಬೈ 0.112 ಮಾಡಿದ್ರೆ 8. ಸೊ 48 ಡಿವೈಡೆಡ್ ಬೈ 0.12 48 ಡಿವೈಡೆಡ್ ಬೈ 0.12 ಮಾಡಿದ್ರೆ ನಮಗೆ 400 ಬರುತ್ತೆ. ಪಿ ಈಸ್ ಈಕ್ವಲ್ ಟು 400. ಇಲ್ಲೂ ನೋಡಿ ಎಷ್ಟೆಷ್ಟು ಜಾಸ್ತಿ ಆಗ್ತೈತೆ 25 ಜಾಸ್ತಿ ಆಗ್ತಾಯಿದೆ. ಇವಾಗ ನೆಕ್ಸ್ಟು ಲಾಸ್ಟ್ ಏನು ಹೇಳಿದ್ದಾನೆ ಅಯ್ಯೋ ಒಂದು ನಿಮಿಷ ವಿಡಿಯೋ ಇದಾಗ್ಬಿಟ್ಟಿದೆ. ಲಾಸ್ಟಲ್ಲಿ ಏನು ಹೇಳಿದ್ದಾನೆ ನಮಗೆ ಡಿವಿಡೆಂಡ್ ಪೇ ಔಟು 100% ಅಂತ ಕೊಟ್ಟಿದ್ದಾನೆ ಆಯಿತಾ. ವೆನ್ ಡಿವಿಡೆಂಟ್ ಈಸ್ 100% ಅಂದರೆ 50 ಇಂಟು 100% ಮಾಡಿದ್ರೆ ನಮಗೆ 50ನೇ ಬರುತ್ತೆ. ಸೊ ಡಿ ಈಸ್ ಈಕ್ವಲ್ ಟು 50 ಆಯಿತಾ. ಲೈನ್ ಹಾಕ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಇಲ್ಲಿ ಆರ್ ಎಷ್ಟು ಬರುತ್ತೆ 0.15 ಆರ್ ಈಸ್ ಈಕ್ವಲ್ ಟು ಇದು ಮತ್ತು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು 0.10 ಬರುತ್ತೆ. ಡಿ ಈಸ್ ಈಕ್ವಲ್ ಟು 50, ಡಿ ಈಸ್ ಈಕ್ವಲ್ ಟು 50, ಡಿ ಈಸ್ ಈಕ್ವಲ್ ಟು 50 ಓಕೆನಾ. ಇವಾಗ ಎಷ್ಟು 50 ಪ್ಲಸ್ 50 ಮೈನಸ್ 50 ಆರ್ ವ್ಯಾಲ್ಯೂ ಎಷ್ಟಿದೆ 0.15 ಡಿವೈಡೆಡ್ ಬೈ ಕೆ ಎಷ್ಟಿದೆ 0.12 ಡಿವೈಡೆಡ್ ಬೈ 0.12. ಇಲ್ಲೂ ಅಷ್ಟೇ 50 ಪ್ಲಸ್ 50 ಮೈನಸ್ 50
ಆರ್ ವ್ಯಾಲ್ಯೂ ಎಷ್ಟಿದೆ 0.12 ಇದೆ. 0.12 ಡಿವೈಡೆಡ್ ಬೈ 0.12 ಡಿವೈಡೆಡ್ ಬೈ 0.12. ನೆಕ್ಸ್ಟು 50 ಪ್ಲಸ್ 50 ಮೈನಸ್ 50 ಇಂಟು ಆರ್ ವ್ಯಾಲ್ಯೂ 0.10 ಇದೆ. ಸೊ 0.10 ಡಿವೈಡೆಡ್ ಬೈ 0.12 ಡಿವೈಡೆಡ್ ಬೈ 0.12. ಎಲ್ಲದಕ್ಕೂ 50 ಪ್ಲಸ್ಸು ಡಿವೈಡೆಡ್ ಬೈ 0.12 ಹಾಕೋಬಿಡೋಣ. 50 ಪ್ಲಸ್ 0.12 50 ಪ್ಲಸ್ 0.12. ಇವಾಗ 50 ಮೈನಸ್ 50 ಮೈನಸ್ 50 ಇಂಟು 0.15 ಡಿವೈಡೆಡ್ ಬೈ 0.12 ಮಾಡಿದ್ರೆ ನಮಗೆ 0ನೇ ಬರುತ್ತೆ. ಆಯಿತಾ? ನೆಕ್ಸ್ಟು ಈಗ 50 ಪ್ಲಸ್ 0 ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 0.12. 50 ಡಿವೈಡೆಡ್ ಬೈ 0.12 ಮಾಡಿದ್ರೆ 417. ಓಕೆ, ಪಿ ಇಸ್ ಈಕ್ವಲ್ ಟು 417. ನೆಕ್ಸ್ಟು ಇಲ್ಲಿ ಕೂಡ 0 ಇಂಟು 0.12 ಡಿವೈಡೆಡ್ ಬೈ 0.12 ಮಾಡಿದ್ರೆ ಇದು 0ನೇ ಬರುತ್ತೆ. ಇದೆಷ್ಟು 50 ಡಿವೈಡೆಡ್ ಬೈ 0.12 ಮಾಡುತ್ತೆ ನಮಗೆ ಪಿ ಇಸ್ ಈಕ್ವಲ್ ಟು 417 ಬರುತ್ತೆ. ನೆಕ್ಸ್ಟು ಇದು ಅಷ್ಟೇ 50 ಮೈನಸ್ 50 0 ಬರುತ್ತೆ ಇಂಟು 0.10 ಡಿವೈಡೆಡ್ ಬೈ 0.12 ಮಾಡುತ್ತೆ 0 ಬರುತ್ತೆ. ಸೊ ಇದು 50 ಡಿವೈಡೆಡ್ ಬೈ 0.12 ಪಿ ಇಸ್ ಈಕ್ವಲ್ ಟು 417 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇದು ನಿಮ್ಮ ಕ್ವಶನ್ ಪೇಪರ್ ಪ್ರಾಬ್ಲಮ್ಮು. ನೆಕ್ಸ್ಟು ಗಾರ್ಡನ್ಸ್ ಮಾಡೆಲ್ ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು.